ಸುಪ್ರಸಿದ್ಧ ಎತ್ತಿನಹಳ್ಳಿ ದೇಗುಲದಲ್ಲಿ ಕಳ್ಳತನ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಗರಿಸಿದ ಕದೀಮರು. ತಡರಾತ್ರಿ ನಡೆದ ಕಳ್ಳತನಕ್ಕೆ ಬೆಚ್ಚಿಬಿದ್ದ ಜನತೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಎತ್ತೇನಹಳ್ಳಿ ಗ್ರಾಮದ ಸುಪ್ರಸಿದ್ಧ ಮಾರಮ್ಮ ದೇವಸ್ಥಾನದಲ್ಲಿ ತಡರಾತ್ರಿ ಕಳ್ಳರು ಕೈಚಳಕವನ್ನ ತೋರಿಸಿದ್ದು ಸ್ಥಳೀಯ ಜನರು ಬೆಚ್ಚಿಬಿದ್ದಿದ್ದಾರೆ. ಹೌದು, ತಡರಾತ್ರಿ ಎತ್ತೇನಹಳ್ಳಿ ಮಾರಮ್ಮ ದೇವಾಲಯದ ಬೀಗವನ್ನ ಹೊಡೆದು ಒಳನುಗ್ಗಿದ ಕದೀಮರು ದೇವರ ಮೂರ್ತಿಗೆ ಅಲಂಕರಿಸಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದೊಯ್ದಿದ್ದಾರೆ. ಇನ್ನು ಕದೀಮರು ಕಳ್ಳತನದ ಕೃತ್ಯದ ಸುಳಿವು ಸಿಗದಂತೆ ದೇವಸ್ಥಾನದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನು ಧ್ವಂಸಗೊಳಿಸಿ ಕಳ್ಳತನವನ್ನ ಮಾಡಿದ್ದಾರೆ. ಅಲ್ಲದೆ ಮಾರಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವ ಶ್ರೀರಾಮ ದೇವಸ್ಥಾನದಲ್ಲಿಯೂ ಕಳ್ಳತನಕ್ಕೆ ಯತ್ನಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ದ ವೇಳೆ ಕಳ್ಳತನದ ಕೃತ್ಯ ಬಯಲಾಗಿದೆ. ಕಳ್ಳತನ ಕೃತ್ಯದಿಂದ ಗ್ರಾಮದ ಜನರು ಬೆಚ್ಚಿಬಿದ್ದಿದ್ದಾರೆ. ತುಮಕೂರು ಜಿಲ್ಲೆಯ ಸುಪ್ರಸಿದ್ಧ ದೇಗುಲಗಳಲ್ಲಿ ಒಂದಾದ ಎತ್ತೇನಹಳ್ಳಿ ಮಾರಮ್ಮ ದೇಗುಲದಲ್ಲಿ ಕಳ್ಳತನ ಆಗಿದ್ದ ಪ್ರಕರಣ ಇಡೀ ಜಿಲ್ಲೆಯಲ್ಲಿ ಆತಂಕವನ್ನ ಮೂಡಿಸಿದ್ದು ಎಸ್ಪಿ ತುಮಕೂರು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದೇ ರೀತಿ ನಾವು ಗ್ರಾಮದಲ್ಲಿ ಬಂದು ನೋಡಿದಾಗ ಎಲ್ಲ ಜನಗಳು ಸೇರಿದ್ರು, ಎಲ್ಲ ಬೀಗ ಹೊಡೆದಿದ್ರು. ಮತ್ತೀಗ ನಿಂಬೆಹಣ್ಣೆಲ್ಲ ಸುತ್ತಲೂ ಹಾಕಿ ಮುಂದೆಗಡೆ ಹಾಕಿದ್ರು. ಒಳಗಡೆ ಏನು ಕಳ್ತನ ಆಗಿದೆ ಅನ್ನೋದು ಫಸ್ಟ್ ಮಾಹಿತಿ ಇರಲಿಲ್ಲ. ಯಾಕೆಂದರೆ ಡಾಗ್ ಸ್ಕ್ವಾಡು ಮತ್ತು ಫಿಂಗರ್ ಪ್ರಿಂಟ್ಸ್ ಅವ್ರು ಬರಬೇಕು ಅನ್ನೋ ಮಾಹಿತಿ ಇರೋದ್ರಿಂದ ಯಾರನ್ನೂ ಹೊರಗಡೆ ಬಿಟ್ಟಿರಲಿಲ್ಲ. ಈಗಲೂ ಸಹ ಉನ್ನತಾಧಿಕಾರಿಗಳು ಎಸ್ ಪಿ ಅವರು ಮತ್ತು ಎಲ್ಲರೂ ಬಂದಿರೋದ್ರಿಂದ ಏನೋ ಸಣ್ಣ ಪುಟ್ಟ ಹೋಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ವೆರಿಫೈ ಮಾಡೋ ಒಂದು 2 days 3 days ಹಿಡಿತೀವಿ ಅನ್ನೋ ಮಾಹಿತಿ ನಮ್ಮ ಶಾಸಕರು ಹೇಳಿದ್ರು. ಅದೇ ರೀತಿ ಇದು ಇತಿಹಾಸದಲ್ಲಿ ಯಾವತ್ತೇ ಆಗಲಿ ಇಲ್ಲಿವರೆಗೂ ಇತಿಹಾಸದಲ್ಲಿ ಕಳ್ತನ ಆಗಿರೋ ಮಾಹಿತಿ ಇರಲಿಲ್ಲ. ಸುತ್ತ ದೇಶಾಂತ ಹಳ್ಳಿಯ ಭಕ್ತರುಗಳು ಇದ್ದಾರೆ. ಆ ಶಕ್ತಿ ಅವ್ರನ್ನ ಆದಿಶಕ್ತಿ ದೇವರು ಉಳಿಸ್ಕೊಂಡ್ಬಂದಿದ್ದಾರೆ. ಬೆಳಿಗ್ಗೆ ನಾನು ದೇವಸ್ಥಾನ ಕೈ ಮುಗಿಯಕ್ಕೆ ಬಂದಾಗ ಜನಗಳು ನಿಂತಿದ್ರು. ಏನಾಯಿತು ಅಂತ ಗೊತ್ತಾಗದಾಗ ಕಳ್ತನ ಆಗಿದೆ ಅಂದರು. ಆ ಕಳ್ತನ ಆಗಿದೆ ಅಂತಿದ್ದಂಗೆ ನೋಡಿದಾಗ ಸುತ್ತ ನೋಡಿದಾಗ ಡೋರೆಲ್ಲ ಡೋರ್ ಹೊಡೆದಿದ್ರು. ನಮ್ಮ ಅರ್ಚಕರು ಹೇಳಿದರು. ವಿಚಾರ ತಿಳಿಸಿ ಇಮಿಡಿಯೇಟ್ ಶಾಸಕರು ಫೋನ್ ಮಾಡಿದೆ. ಶಾಸಕರಿಗೆ ಆದಮೇಲೆ ನಮ್ಮ ಲೀಡರ್ಗಳಿಗೆಲ್ಲ ವಿಚಾರ ತಿಳಿಸಾದ್ಮೇಲೆ ದೇವಸ್ಥಾನದ ನಮಗೂ ಯಾಕೋ ತುಂಬ ನಮ್ಮ ದೇವಸ್ಥಾನ ಮೇಲೆ ತುಂಬ ಒಡವೆ ಐತೆ. ದೇವರದಲ್ಲಿ ತುಂಬ ಬೇಜಾರಾಯಿತು. ಈ ಜಮಾನದಿಂದ ನಮ್ಮ ದೇವಸ್ಥಾನದಲ್ಲಿ ಯಾವತ್ತೂ ಕಳ್ತನ ಆಗಿಲ್ಲ. ಇವತ್ತು ಆಗೋದೊಂದಿಗೆ ಯಾಕೊಂಥರ ನೋವಾಯಿತು. ಅದನ್ನು ತಾಯಿ ಯಾರು ಕಳ್ತನ ಮಾಡಿರೋ ತಾಯಿನೇ ಶಕ್ತಿ ಕೊಟ್ಟು ಅವ್ರು ನೀಡಿಸಿ ಅವ್ರು ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಕೇಳ್ಕೊತಾನೆ. ವರ್ಷ ಯಾವತ್ತೂ ನಮ್ಮ ಸಣ್ಣ ಹುಡುಗಿಂದಲೂ ಇಂಥ ಘಟನೆ ನಡೆದಿರಲಿಲ್ಲ. ರಾತ್ರಿ 2:30 3 ಗಂಟೆನಾಗ ಈ ಥರ ಆಗಿದೆ. ಇಲ್ಲ ನಂಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾವು ಬಿಡಿ ಯಾರಿಗೆ ಗೊತ್ತಾನ. ಅದೇ ಹೋಗಿ ಲೈನ್ ಮೇಲೆ ಲೈನ್ ಕಟ್ ಮಾಡ್ಯವ್ರೆ. ಕಟ್ ಮಾಡಿ ಕಾಂಪೌಂಡಿಂದ ಎಗರವ್ರೆ. ಎಗರಿ ಒಳಕ್ಕೆ ಹೋಗಿ ಬೀಗನೆಲ್ಲ ಹೊಡೆದು ಇದು ಮಾಡೋದು. ಯಾರಿಗೆ ಗೊತ್ತಾನ. ಗೊತ್ತಿದ್ರೆ ನಾನು ಬಿಡುವ. ಪೊಲೀಸ್ ಇವಾಗ ಬಂದೈತೆ. ರಾತ್ರಿ ಏನಂತ ಹಿಡಿದಾಕ್ತೀವಿ ಅಂತ ಹೇಳವ್ರೆ. ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ವಿ. ಶಾಸಕರು ಹೇಳವ್ರೆ ಏನು ಮಾಡಿ 3 ದಿವಸ ನಾವು ಹಿಡಿದಾಕ್ತೀವಿ ಅಂತ ಹೇಳೋರು. ಇನ್ನು ಈ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕದೀಮರನ್ನ ಸೆರೆ ಹಿಡಿಯಲು ಬಲೆ ಬೀಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.